ಹೊಸಳ್ಳಿ ನಗರಕ್ಕೆ ಹೊಂದಿಕೊಂಡಿರುವ ಹೊಸಳ್ಳಿ ಗ್ರಾಮದಲ್ಲಿರುವ ಪುರಾತನವಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ತಿಪ್ಪೆಗಳನ್ನು ಹಾಕಿರುವುದರಿಂದ ಬಡ ಮಕ್ಕಳ ಕಲಿಕೆಗೆ ಮತ್ತು ಶೈಕ್ಷಣಿಕ ಪ್ರಗತಿಗೆ ತುಂಬಾ ತೊಂದರೆದಾಯಕವಾಗಿದೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೇಲಿಂದ ಮೇಲೆ ಪತ್ರ ಬರೆದರೂ ಸಹ ಯಾರೂ ಗಮನ ಹರಿಸುತ್ತಿಲ್ಲ ಎಂದು ಶಿಕ್ಷಣ ಪ್ರೇಮಿ ಯುವ ಮುಖಂಡ ಹಾಗೂ ಇದೇ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿರುವ ಮಲ್ಲಯ್ಯ ಪಾರಿವಾಳ ಅವರು ತಿಳಿಸಿದ್ದಾರೆ. ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಸೂಕ್ತ ಮೈದಾನವಿಲ್ಲ ಹಾಗೂ ಶೌಚಾಲಯದ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ. ಹಾಗೆ ಶಾಲೆಯ ಸ್ಥಳವನ್ನ ಕೆಲವು ಗಣ್ಯ ವ್ಯಕ್ತಿಗಳು ಅತಿಕ್ರಮಿಸಿ ಭತ್ತದ ನಾಟಿ ಮಾಡಲು ಪ್ರಯತ್ನಿಸಿದ್ದು, ಈ ಬಗ್ಗೆ ರಾಜಧಾನಿ ಬೆಂಗಳೂರಿನವರೆಗೂ ಹೋರಾಟ ಮಾಡಲು ನಿರ್ಧರಿಸಿರುವುದಾಗಿ ಮಲ್ಲಯ್ಯ ಪಾರಿವಾಳ ಅವರು ನಮ್ಮ ಕಿಷ್ಕಿಂಧ ನ್ಯೂಸ್ಗೆ ತಿಳಿಸಿದ್ದಾರೆ. ಸರ್ಕಾರಿ ಶಾಲೆಯ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮುಂದುವರೆಸಿದ್ದು, ನಿರಂತರವಾಗಿ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಮಲ್ಲಯ್ಯ ಪಾರಿವಾಳ ತಿಳಿಸಿದ್ದಾರೆ. ಇದು ಹೊಸಳ್ಳಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಳ್ಳಿ ಸರ್. ಇದು ಏನಿಲ್ಲ ಅಂದ್ರೆ 50-60 ವರ್ಷದಿಂದ ಸ್ಕೂಲ್ ನಡೀತಾ ಇದೆ. ಈಗ ಶ್ರೀ ಚನ್ನಬಸವ ಸ್ವಾಮಿ ಕಲ್ಮಠ ಸ್ಕೂಲ್ ಅಂತ ಮಾಡಿದ್ದಾರೆ. ಈಗ ಅವ್ರು ಏನು ಮಾಡ್ತಿದ್ದಾರೆ, 3 ಪಾವು ಗದ್ದೆ 3 ಪಾವು ತಮ್ಮ ಕಬ್ಜವನ್ನು ಮಾಡಿಕೊಳ್ಳುತ್ತಿದ್ದಾರೆ. ಅದನ್ನ ಎಷ್ಟು ಅಬ್ಜೆಕ್ಷನ್ ಮಾಡಿದ್ರು, ಶಾಲಾ ಅಭಿವೃದ್ಧಿಯವರಿಗೆ ಮಾಡಿದರು, SDM ಸರಿಗೆ ಮಾಡಿದ್ರು, ಮತ್ತು BO ಸರಿಗೆ ಮಾಡಿದರು, ಯಾವುದೋ ಗಮನ ತರ್ತಿಲ್ಲ. ಈ ಕಡೆ ಒಂದು ಸಾರಿ ಬರ್ತಿಲ್ಲ, ನೋಡ್ತಿಲ್ಲ. ನಮ್ಮ ಹಳ್ಳಿ ಹುಡುಗರೆಲ್ಲ ಗಂಗತ್ತಿ ಸ್ಕೂಲಿಗೆ ಸೇರ್ತಿದ್ದೇವೆ. ಇಲ್ಲಿ 2 ಶೌಚಾಲಯ ಮಾಡಿದರೆ, ಒಂದು ಕೇಂದ್ರದ್ದು, ಒಂದು ಸ್ಟೇಟ್ ಗೌರ್ಮೆಂಟು. ಅವು 2 ಸ್ವಚ್ಛತೆಯೇ ಇಲ್ಲ. ಮೇಡಮ್ನು ಮಲ್ಲಿಕಾ ಮೇಡಮ್ ಅಂತ ಮುಖ್ಯೋಪಾಧ್ಯಾಯರು, ಅವರು ಬಂದು ಈಗ 4 ವರ್ಷ ಆಯಿತು. ಅವರು ಸ್ಕೂಲ್ನಾಗ ಅಭಿವೃದ್ಧಿ ಕಡೆಯೇ ಲಕ್ಷ್ಯವಿಲ್ಲ. ಅವ್ರು ಯಾಕಂದರೆ ಇನ್ನೂ 8 ತಿಂಗಳಿದೆ, 8 ತಿಂಗಳಿದೆ ರಿಟೈರ್ಮೆಂಟ್ ಕೊಡೋಕೆ ಅಂತ ಶಾಲೆ ಕಡೆಗೆ ಗಮನವೇ ಇಲ್ಲ. ಈಗ ಇನ್ಚಾರ್ಜ್ ಯಾರದರಂದರೆ ಯಾರ್ಯಾರು ಇಲ್ಲ ಸರ್ ಈ ಸ್ಕೂಲಿಗೆ. ನಮಗೆ ತಕ್ಷಣವಾಗಿ ಬೇರೆ ಮುಖ್ಯೋಪಾಧ್ಯಾಯರನ್ನು ಕೊಡಬೇಕು. ಹಾಗೂ ಶಾಲಾ ಆವರಣದಲ್ಲಿ ತಿಪ್ಪೆ ಬಣಿವಿ ಎಲ್ಲ ಹಾಕ್ತಿದ್ದಾರೆ. ಬೇಲಿ ಗಿಡಗಳು ಬೆಳೆದಿದೆ, ಅದನ್ನು ಕಡಿಸ್ತಾ ಇಲ್ಲ ಯಾರು. ಇದ್ರ ಬಗ್ಗೆ ಸ್ವಲ್ಪ BO ಸರು, DDPIಯರು, ನಮ್ಮ ಕ್ಷೇತ್ರ ಶಾಸಕರು ಮತ್ತು MP ಆದಂಥ ರಾಜಶೇಖರ್ ಇಟ್ನಾಳವರು ನಮ್ಮ ಕಡೆ ಗಮನ ಕೊಡಬೇಕು. ಇದು ಹೊಸಳ್ಳಿ ಗ್ರಾಮ ಪಂಚಾಯತ್ ಚಿಕ್ಕಜಂತಿಗೆಲ ಇದೇ ಆದರೆ ಅಧೋಗತಿಗೆ ಬಂದುಬಿಡ್ತು. ಶಾಲೆ ಮುಚ್ಚೋಗ ಮಟ್ಟಿಗೆ ಇದೆ ಸ್ಕೂಲು. ನೋಡ್ರಿ ಸರ್, ನಾನು ಹಳೆ ವಿದ್ಯಾರ್ಥಿ ಮಲ್ಲಪ್ಪ ಅಂತ ಮಾತಾಡೋದು. ನಿಲ್ಲುವುದಿಲ್ಲ. ಬೆಂಗಳೂರು ಮಟ್ಟ ಹೋರಾಟ ಮಾಡ್ತಂತ 2018ರಾಗೆ ಹೇಳಿನಿ ಸರ. ನನ್ನ ಜೀವನದಾಗ ಒಂದ್ಸಲ ಹೋರಾಟ ಮಾಡೇ ಮಾಡ್ತೀನಿ ಸರ್. ನಮ್ಮ ಕನ್ನಡ ಶಾಲೆ ಉಳಿಬೇಕು ಸರ್, ಕನ್ನಡ ಶಾಲೆ ಬೆಳಿಬೇಕು ಸರ್. ಇಲ್ಲಿದು ಡಬಲ್ ರೇಟ್ ಇದೆ ಸರ್. ಈಗ ಒಂದು ಪ್ಲಾಟ್ ಏನಿಲ್ಲ ಅಂದ್ರೂ 20 ಲಕ್ಷ ರೂಪಾಯಿ ಇದಾವೆ ಸರ್, 30-50. ಅದ್ರ ತಕ್ಕಂಗೆ ಮಾಡಕತ್ತಾರ. ಎಲ್ಲೋ ಒಂದು ಕಡೆಗೆ ಮೂಲೆಗೆ 5 ಎಕರೆ ಕೊಡ್ಬೇಕಂತಂದು ಅವ್ರ ಗಮನಕ್ಕೆ ಸರ್. ನಮಗೇನು ಸರ್, 50 ವರ್ಷದಿಂದ ಶಾಲೆ ಇದೆ ಸರ್. ಶಾಲಾ ರೋಡಿನ ಪಕ್ಕದಲ್ಲಿ ಇರುವ ಕಾರಣ ಸರ್, ಇಲ್ಲೆಲ್ಲ ಏನೋ ಒಂದು ಕಾಂಪ್ಲೆಕ್ಸ್ ಏನೋ ಕಟ್ಟಿ ತನ್ನ ಕಡೆಗೆ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ ಸರ್. ಮತ್ತು ಸರ್, NMRG ಯೋಜನೆಗೆ ಉದ್ಯೋಗ ಖಾತ್ರಿ ಸರ್. ಶಾಲಾ ಇದ್ರಾಗೆ ಸರ್ 3 ಪಾವು ಆ ಕಡೆ ಬಿಟ್ಟು ಸರ್ ಶಾಲೆಗೆ ತಡೆಗೋಡೆ ಕಟ್ಟಿದ್ರು ಸರ್. ಅದು ಗ್ರಾಮ ಪಂಚಾಯತಿಗೆ ನಾನು ಲೆಟ್ರ್ ಕೊಟ್ಟರು, ನೆಲ ಸಮ ಮಾಡ್ರಿ ಅಂದರೆ ಇನ್ನೂ ಮಾಡ್ತಾ ಇಲ್ಲ ಸರ್. 26 ಮೆಂಬರ್ಗೆ ಕನ್ವೆನ್ಷನ್ ಮಾಡಿ ಕಾಲು ಬಿದ್ರೂ ಮಾಡ್ತಾ ಇಲ್ಲ ಸರ್ ಅವರು. ಸರ್, ನಮ್ಮ ಬಡವ್ರ ಮಕ್ಕಳು ಜಾಸ್ತಿ ಇದ್ದಾರೆ ಸರ್. ಬಡವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಸರ್. ನಂದು ಡಬಲ್ ಡಿಗ್ರಿ MA ಇಂಗ್ಲೀಷ್ ಮುಗಿದಿದೆ ಸರ್. ಏನಿಲ್ಲ ಅಂದರೂ ಇಲ್ಲೇ ಒಂದು 5ನೇ ಕ್ಲಾಸ್ ಮಟ್ಟ ಓದಿನಿ ಸರ್. ಹೈಸ್ಕೂಲು ಕೊಟ್ರೇಶ್ವರ, ಜೂನಿಯರ್ ಕಾಲೇಜು PUC ಸರ್, ಡಿಗ್ರಿ ಕೊಲ್ಲಿನಾಗೇಶ್ವರ, ಇದು PG ಇಲ್ಲಿ ಸರ್ ಕೊಪ್ಪಳ. 17ನೇ ಕ್ಲಾಸ್ ಮುಗಿದ್ರೂ ಅಷ್ಟು ನಾಲೆಡ್ಜ್ ಇಲ್ಲ ಸರ್. ಏನಕ್ಕೆ ಅಂದರೆ ಈ ಸ್ಕೂಲಿಂದೇ ಹಂಗಿದೆ ಸರ್. ಏನಿಲ್ಲ ಅಂದ್ರೆ 5ನೇ ಕ್ಲಾಸ್ ಮಟ್ಟ ಓದಿ ಸರ್, ಅಲ್ಪ ಸ್ವಲ್ಪ. ಮತ್ತು ಹೈಸ್ಕೂಲಿಗೆ ಒಂದು ಸ್ವಲ್ಪ ಕಲ್ತೀನಿ ಸರ್. ಆಮೇಲೆ PUCಗೆ ಸ್ವಲ್ಪ ಕಲ್ತೀನಿ ಇಂಗ್ಲೀಷು. ಡಿಗ್ರಿ ಇಂಗ್ಲೀಷ್ ಮಾಡೀನಿ ಸರ್, ಅಲ್ಲಿ ಒಂದು ಸ್ವಲ್ಪ ಕಲ್ತೀನಿ ಸರ್. MA ಇಂಗ್ಲೀಷ್ ಮಾಡೀನಿ. ಇಂಗ್ಲೀಷ್ ಸ್ವಲ್ಪ ನಾಲೆಡ್ಜ್ ಕಡಿಮೆ ಸರ್. ಏನಾದರೂ ನನ್ನಂಗೆ ಬಡವ್ರ ಮಕ್ಕಳು ಆಗಬಾರ್ದು ಸರ್. ಇದಕ್ಕೆ ತಕ್ಷಣವಾಗಿ ಗಮನ ಕೊಡ್ಬೇಕು ಸರ್. ಹಿರಿಯವರು ತಾತನವರು ದೇಣಿಗೆ ಕೊಟ್ಟಿದ್ರು ಸರ್ 5 ಎಕರೆ. ಈಗ ಇದ್ರದ್ದು ಆಸ್ತಿ 3 ಇದೆ ಸರ್. ರೇಟು ಒಂದಕ್ಕೂ 3 ರೇಟ್ ಇರೋದ ಕಾರಣ ಈ ಶಾಲಾ ಆಸ್ತಿ ಮೇಲೆ ಶ್ರೀ ಚನ್ನಬಸವ ತಾತನವ್ರಿಗೆ ಕಂಡು ಬಿದ್ದಿದೆ ಸರ್, ಕಲ್ಮಠ ತಾತನವ್ರದ್ದು. ಅವ್ರು ಏನು ಮಾಡ್ಕೊಂಡಿದ್ದಾರೆ, ಇದ್ರ ಮೇಲೆ ಕಂಡು ಬಿದ್ದಕ್ಕೆ ನಾನು ಎಲ್ಲಾದರೂ ಬೇರೆ ಕಡೆ ಕೊಡ್ತೀನಿ 5 ಎಕರೆ, ಇದು ನನಗೆ ಬಿಟ್ಟುಬಿಡ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಆಲೆ
ನಮ್ಮೂರರೆಲ್ಲ ಹಿರಿಯರು ಎಲ್ಲರೂ ಎಷ್ಟು ಹೇಳಿದ್ರು ನಮ್ಮ ಶಾಲೆಗೆ ಬಿಡ್ತಾ ಇಲ್ಲ ಸರ್ ಅವರು. ಇದು ನಾನು ಹೋರಾಟ ಮಾಡೋದು ಸರ್ 2018 ಹೋರಾಟ ಮಾಡ್ತಿದ್ದೇನೆ. BO ಸಾರಿಗೆ ಲೆಟ್ರ್ ಕೊಟ್ಟಿನಿ, ತಹಸೀಲ್ದಾರಿಗೆ ಲೆಟ್ರ್ ಕೊಟ್ಟಿನಿ ಸರ್, DDPIಗೆ ಲೆಟ್ರ್ ಕೊಟ್ಟಿನಿ. ಯಾರು ತಕ್ಷಣ ಬಂದು ಯಾರು ನೋಡ್ತಾ ಇಲ್ಲ. ಅಡ್ಡಾಡಿ ನನಗೆ ಬೇಜಾರು ಬಂದಿದೆ ಸರ್. ನಮಗಂತೂ ಕಣ್ಣೀರು ಕಪಾಳಕ್ಕೆ ಬರ್ತಾಯಿದೆ ಸರ್. ಈಗ ಇಲ್ಲೇ ಏನಿಲ್ಲ ಅಂದ್ರೆ 6 ಕಿಲೋಮೀಟ್ರ್ ಇಲ್ಲ 8 ಕಿಲೋಮೀಟ್ರ್ ಮುಷ್ಟೂರು ಗ್ರಾಮ ಸರ್. ಅಲ್ಲಿ ಏನಿಲ್ಲ ಅಂದ್ರೆ 700 ಹುಡ್ರು ಇದಾವೆ ಸರ್ ಸ್ಕೂಲ್ಯಾಗ. ನಮ್ಮ ಸ್ಕೂಲ್ಯಾಗ ಅದಕ್ಕೆ 700-800 ಹುಡ್ರು ಇಲ್ಲ ಸರ್. ಎಲ್ಲ ಗಂಗೋತ್ರಿ ಸ್ಕೂಲಿಗೆ ಹೋಗ್ತಿದ್ದೇವೆ ಸರ್. ಇಲ್ಲಿ DDPI ಗಮನ ಕೊಡ್ತಾ ಇಲ್ಲ ಸರ್. ತಕ್ಷಣವಾಗಿ ಗಮನ ಕೊಡ್ಬೇಕು ಸರ್ ಇದನ್ನ.